ಹಾಗೆ ನಾವು ಕೃಷ್ಣಂ ಒಂದೇ ಜಗದ್ಗುರು ಅಂತ ಪೂಜಿಸುವ ಶ್ರೀಕೃಷ್ಣನಿಗೂ ಗುರು ಇದ್ದರು. ಗುರು ದೇವರಿಗೆ ಸಮ, ದೇವರಿಗೂ ಮೀರಿದವನು. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ಅಂತ ಈ ವೇದಗಳು ಹೇಳ್ತವೆ. ಕೃಷ್ಣಂ ಒಂದೇ ಜಗದ್ಗುರು ಅಂತ ಲೋಕವೆಲ್ಲ ಪೂಜಿಸುವ ನಮ್ಮ ಕೃಷ್ಣ ಇಲ್ಲಿ ಯಾರನ್ನ ಪೂಜಿಸುತ್ತಿರ್ಬೋದು? ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರ, ಗುರುನ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರೋನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಆತ್ಮೀಯರೇ, ನಾನು ನಿಮ್ಮ ಪ್ರೀತಿಯ ರಾಮಚಂದ್ರ ಗುರೂಜಿ. ಎಲ್ಲರಿಗೂ ವ್ಯಾಸಪೂರ್ಣಿಮೆಯ ಗುರುಪೂರ್ಣಿಮೆಯ ಶುಭಾಶಯಗಳು. ಆತ್ಮೀಯರೇ, ಒಂದು ವರ್ಷದಲ್ಲಿ 2 ಗುರುಪೂರ್ಣಿಮೆಗಳು ಬರ್ತವೆ. ಒಂದನೆಯದು ಬುದ್ಧ ಪೂರ್ಣಿಮೆ. ಆ ದಿನ ಬುದ್ಧನ ಅನುಯಾಯಿಗಳೆಲ್ಲ ವಿಶೇಷವಾಗಿ ಬೌದ್ಧ ಪೂರ್ಣಿಮೆಯನ್ನು ಆಚರಿಸ್ತಾರೆ. ಎರಡನೇದು ವ್ಯಾಸ ಪೂರ್ಣಿಮೆ, ಅದು 29ನೇ ತಾರೀಕು. ಇದನ್ನು ಸಾಮಾನ್ಯವಾಗಿ ಹಿಂದೂ ಧರ್ಮೀಯರು ಗುರುಗಳಿಗೆ ನಮಿಸುವ ಒಂದು ಹಬ್ಬವಾಗಿ, ಆ ದಿನವಾಗಿ ಸಂಭ್ರಮಾಚರಣೆಗಳಿಂದ ಇಡೀ ದೇಶ ಮಾತ್ರವಲ್ಲ, ವಿದೇಶಗಳಲ್ಲಿರ್ತಕ್ಕಂಥ ಎಲ್ಲ ದೈವ ಭಕ್ತರು ಕೂಡ ಇದನ್ನು ಸೆಲೆಬ್ರೇಟ್ ಮಾಡ್ತಾರೆ. ಯಾಕೆ ಸೆಲೆಬ್ರೇಟ್ ಮಾಡಬೇಕು ವ್ಯಾಸ ಪೂರ್ಣಿಮೆಯನ್ನು ಗುರುಪೂರ್ಣಿಮೆಯನ್ನಾಗಿ ಅಂತಂದರೆ, ಸಮಸ್ತ ಎಲ್ಲ ಗುರುವರಿಯರ ಯಾರು ಲೋಕಕ್ಕೆ ಏನು ಜ್ಞಾನವನ್ನು ಕೊಟ್ಟರು, ಬೆಳಕನ್ನು ಕೊಟ್ಟರು, ಅಜ್ಞಾನವನ್ನು ತೊಲಗಿಸಿ ಜ್ಞಾನದ ಸುಜ್ಞಾನದ ಬೆಳಕನ್ನು ಪ್ರತಿಷ್ಠಾಪನೆ ಮಾಡಿದರು, ಶಿಷ್ಯರ ಮನಮಸ್ತಕಗಳಲ್ಲಿ ಅಕ್ಷರ ಕಲಿಸಿದಾತವನು ಗುರು ಅಂತ ಹೇಳ್ತಾರೆ. ಅಂದರೆ ಗುರು ಅಂತಂದರೆ ಒಬ್ಬ ಮಾರ್ಗದರ್ಶಕ. ಆ ವ್ಯಕ್ತಿಯಲ್ಲಿರ್ತಕ್ಕಂಥ ಅಜ್ಞಾನವನ್ನು ತೊಲಗಿಸಿ ಅವನಲ್ಲಿ ಒಂದು ಸುಜ್ಞಾನವನ್ನು ಪ್ರತಿಷ್ಠಾಪನೆ ಮಾಡ್ತಕ್ಕಂಥ ಎಲ್ಲರೂ ಕೂಡ ಗುರುಗಳೇ ಆಗ್ತಾರೆ. ಆದರೆ ಎಲ್ಲರಿಗೂ ಹೊಂದಿಸೋಕ್ಕಾಗೋದಿಲ್ವಲ್ಲ, ಹಾಗಾಗಿ ಎಲ್ಲ ಗುರುಗಳ ಪರವಾಗಿ ನಾವು ವ್ಯಾಸರನ್ನು ಗುರುಗಳು ಅಂತ ಸ್ವೀಕರಿಸಿ ಅವರಿಗೆ ಈ ದಿನವನ್ನು ಅರ್ಪಿಸಿ ವ್ಯಾಸ ಪೂರ್ಣಿಮೆಯನ್ನು ಸೆಲೆಬ್ರೇಟ್ ಮಾಡ್ತೀವಿ. ನಾಳೆ ಜಗತ್ತಿನಾದ್ಯಂತ ಈ ವ್ಯಾಸ ಪೂರ್ಣಿಮೆ ಅತ್ಯಂತ ಸಂಭ್ರಮಾಚರಣೆಯಿಂದ ಮಾಡ್ತಾರೆ. ಏನು ಮಾಡ್ತಾರೆ? ಗುರುಗಳನ್ನು ಭಜಿಸ್ತಾರೆ, ಗುರುಗಳನ್ನು ಸ್ತುತಿಸ್ತಾರೆ, ಗುರುಗಳನ್ನು ಪೂಜಿಸ್ತಾರೆ, ಗುರುಗಳನ್ನು ಆರಾಧಿಸ್ತಾರೆ. ಮಂತ್ರಾಲಯದ ಗುರುಗಳಿರ್ಬೋದು, ಅಥವಾ ರಾಮಕೃಷ್ಣ ಪರಮಹಂಸರಿರ್ಬೋದು, ವಿವೇಕಾನಂದರಿರ್ಬೋದು, ಹೀಗೆ ಅವರೆಲ್ಲ ಶಿಷ್ಯರು ಅವರನ್ನು ಪೂಜಿಸ್ತಾರೆ ವ್ಯಾಸ ಪೂರ್ಣಿಮೆಯ ಒಂದು ಅಂಗವಾಗಿ. ನೋಡಿ, ಭೂಮಿ ಮೇಲೆ ಹುಟ್ಟಿದ ರಾಮನಿಗೂ ಗುರು ಇದ್ದರು. ರಾಮನಿಗಿಬ್ಬರು ಗುರುಗಳು. ಶಾಸ್ತ್ರಾರ್ಥಕ್ಕೆ ವಸಿಷ್ಠರು, ಶಸ್ತ್ರಾಭ್ಯಾಸಕ್ಕೆ ವಿಶ್ವಾಮಿತ್ರರಿದ್ದರು. ಹಾಗೆ ನಾವು ಕೃಷ್ಣಂ ಒಂದೇ ಜಗದ್ಗುರು ಅಂತ ಪೂಜಿಸುವ ಶ್ರೀಕೃಷ್ಣನಿಗೂ ಗುರು ಇದ್ದರು. ಯಾರು? ಸಾಂದೀಪಿನಿ. ಸಾಂದೀಪಿನಿ ಮಹರ್ಷಿಯಿಂದ ಕಲ್ತ್ಕೊಂಡು ಬಂದಮೇಲೆ ಕೃಷ್ಣನಿಗೆ ಆ ಯೋಗ್ಯತೆ, ಆ ಯೋಗ, ಆ ಅರ್ಹತೆ, ಆ ಜ್ಞಾನ ಎಲ್ಲ ಪ್ರಾಪ್ತಿಯಾಯಿತು. ಕೃಷ್ಣ ಕೂಡ ನಿಮ್ಮ ಹಾಗೆ ಬಾಲ್ಯದಲ್ಲಿ ಭಾಳ ತುಂಟ ಸ್ವಭಾವದಿಂದ ತುಂಟನಾಗಿದ್ದ. ಅಂತಹ ತುಂಟನಿಗೆ, ಅಂತಹ ಅಸುರುಯಿ ಗುಣಗಳಿಂದ ಕೂಡಿದ್ದಂತಹ ಆ ವಾಸುಕಿ ನಂದನಿಗೆ, ಯಶೋಧ ತನಯನಿಗೆ ಸಾಂದೀಪಿನಿ ಅವರು ಆಶ್ರಮದಲ್ಲಿಟ್ಕೊಂಡು ಅವನಿಗೆ ಜ್ಞಾನಬೋಧೆ ಮಾಡಿದರು. ಕೃಷ್ಣ ಆಮೇಲೆ ಮದುವೆ ಆದ, 8 ಮದುವೆ ಆದ. ಸೊ ಅದಾದ ಮೇಲೆ ಒಂದು ದಿವಸ ಅಂತಃಪುರದಲ್ಲಿ ಪ್ರಾತಃ ಕಾಲ ಬೇಗ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನಾದಿಗಳನ್ನು ಮುಗಿಸಿ ಶುಚೀರ್ಭೂತನಾಗಿ ಒಂದು ಕೋಣೆಗೆ ಹೋಗಿ ಸೇರ್ಕೊಂಡ್ಬಿಟ್ಟು ಬಾಗಿಲು ಕಿಟಕಿ ಹಾಕ್ಕೊಂಡು ಎಷ್ಟೊತ್ತಾದರೂ ಬರೋದಿಲ್ಲ. ಅದೇ ಸಮಯಕ್ಕೆ ಸರಿಯಾಗಿ ಸತ್ಯಭಾಮೆ ಕೂಡ ಸ್ನಾನಾದಿಗಳನ್ನು ಮುಗಿಸಿ
ತುರುವನ್ನು ಕಟ್ಟಿಕೊಂಡು ಆ ಕಾರಿಡಾರ್ನಲ್ಲಿ ಬರ್ತಿರ್ಬೇಕಾದ್ರೆ ಕೃಷ್ಣನ ಕೋಣೆ ಬಾಗಿಲಾಕಿರೋದು ಕಾಣ್ತದೆ. ಇದು ಪ್ರತಿನಿತ್ಯ ನಡೀತಕ್ಕಂಥ ಕೆಲಸನೇ. ಯಾವಾಗಲೂ ಬಾಗಿಲಾಕಿರ್ತಿತ್ತು. 4ರಿಂದ 6 ಗಂಟೆವರೆಗೂ ತಿರುತಿರ್ಲಿಲ್ಲ. ಒಂದು ದಿವಸ ಏನಾಗಿತ್ತು ಅಂದರೆ, ಆಕೆ ಸ್ನಾನ ಮುಗಿಸ್ಕೊಂಡು ಬಂದಾಗ ಕೃಷ್ಣನ ದುರಾದೃಷ್ಟವೋ ಅಥವಾ ಸತ್ಯಭಾಮಿ ಅದೃಷ್ಟವೋ ಒಂದು ಕಿಟಕಿಯ ಬಿರಡೆ ಓಪನ್ ಆಗಿ ಒಂದು ಗರಿ ಕಿಟಕಿ ಕದ ತೆರೆದಿತ್ತು. ಅಲ್ಲಿ ಇಣಿಕೆ ನೋಡ್ತಾಳೆ. ಒಳಗಡೆ ಕೃಷ್ಣ ಬ್ರಾಹ್ಮಿ ಮುಹೂರ್ತದಲ್ಲಿ ಒಂದು ಪೆಟ್ಟಿಗೆಗೆ ಪೂಜೆ ಮಾಡ್ತಿರ್ತಾನೆ ಶಾಸ್ತ್ರೋಕ್ತವಾಗಿ. ಇವಳಿಗೆ ಕುತೂಹಲ ಜಾಸ್ತಿ ಆಗ್ತದೆ. ಹೊರಗಡೆ ನೋಡಿದ್ರೆ ನಮ್ಮ ಯಜಮಾನರನ್ನ ಅಂದರೆ ನಮ್ಮ ಪತಿದೇವರನ್ನ ಕೃಷ್ಣಂ ಒಂದೇ ಜಗದ್ಗುರು ಅಂತ ಲೋಕವೆಲ್ಲ ಪೂಜಿಸುವ ನಮ್ಮ ಕೃಷ್ಣ ಇಲ್ಲಿ ಯಾರನ್ನು ಪೂಜಿಸುತ್ತಿರ್ಬೋದು ಅಂತ ಸಂಶಯ ಬೆಳೆಸ್ಕೊಂಡು ಸ್ಪಷ್ಟ ಉತ್ತರಕ್ಕಾಗಿ ಬಾಗಲ್ ತೊಗೊಂಡು ಬರಲಿ ಅಂತ ಕಾಯ್ತಾ ಇರ್ತಾಳೆ. ಪೂಜೆ ಎಲ್ಲ ಮುಗಿಯಿತು. ಕೃಷ್ಣ ಬಾಗಲ್ ತೊಗೊಂಡು ಹೊರಗಡೆ ಬರೋದಕ್ಕೂ ಸತ್ಯಭಾಮೆ ಕೃಷ್ಣನನ್ನು ಅನಾಮತ್ತಾಗಿ ಒಳಗಡೆ ತಳ್ಕೊಂಡೋಗಿ ಕದ ಹಾಕಿ ಕಿಟಕಿ ಬಿರಡೆ ಹಾಕಿ ಕೇಳ್ತಾಳೆ, ಏನಿದು ನಾಟಕ? ನೀನು ಹೊರಗಡೆ ಎಲ್ಲ ನಿನ್ನನ್ನು ಪೂಜಿಸ್ತಿದ್ದೆ, ನೀನು ಯಾರನ್ನು ಪೂಜಿಸ್ತಾ ಇದೀಯಾ? ಏನು ಅದು ಒಂದು ಪೆಟ್ಟಿಗೆ ಥರ ಕಾಣ್ತಾ ಇದೆಯಲ್ಲ, ಶಮಂತಕಮಣಿ ಕದ್ದ ಅಂತ ನಿನ್ನ ಮೇಲೆ ಆಪಾದನೆ ಇದೆಯಲ್ಲ, ಒಳಗಡೆ ಏನಿದೆ? ಶಮಂತಕಮಣಿ ಇದೆಯಲ್ಲ, ಅದು ನಂದೇ ಅಲ್ಲ ಅಂತ ಹೀಗೆಲ್ಲ ಪೀಡಿಸ್ತಿರ್ತಾಳೆ. ಆವಾಗ ಏನಿಲ್ಲ ಕಣೆ, ಮತ್ತು ಏನೂ ಇಲ್ಲ ಅಂತಂದರೆ ಆ ಪೆಟ್ಟಿಗೆನೇನು ಪೂಜಿಸ್ತೀಯ? ವಿಗ್ರಹ ಇಲ್ವಲ್ಲಲ್ಲಿ, ಫೋಟೋ ಇಲ್ವಲ್ಲ, ಯಾರ ಪ್ರತಿಮೆನೂ ಇಲ್ವಲ್ಲ, ಪೆಟ್ಟಿಗೆ ಆಕಾರವಾಗಿದೆಯಲ್ಲ, ಪೆಟ್ಟಿಗೆನೇ ಯಾಕೆ ಪೂಜಿಸ್ತಾ ಇದೆ? ಇಲ್ಲ ಬಿಡು, ನಿಂಗೆ ಗೊತ್ತಾಗೋದಿಲ್ಲ. ಇಲ್ಲ ಬಿಚ್ಚು, ಅದನ್ನು ತೆಗಿ ಅಂತಾಳೆ. ಇವಳ ಕಾಟ ತಪ್ಪಿಸ್ಕೊಳ್ಳೋಕ್ಕಾಗದ ಕೃಷ್ಣ ಅಸಹಾಯಕನಾಗಿ ಆ ಪೆಟ್ಟಿಗೆಯನ್ನು ಬಿಚ್ಚುತ್ತಾನೆ. ನೋಡು ಏನಿಲ್ಲ. ಪೆಟ್ಟಿಗೆ ಒಳಗಡೆ ಇನ್ನೊಂದು ಪೆಟ್ಟಿಗೆ ಇತ್ತು, ಅದನ್ನು ಬಿಚ್ಚುತ್ತಾನೆ. ಹೀಗೆ ಬಿಚ್ಚುತ್ತಾ ಪೆಟ್ಟಿಗೆ ಆಕಾರ ಕಡಿಮೆ ಆಗ್ತಾ ಹೋಗ್ತದೆ. ಇವಳು ಅಂದ್ಕೊಳ್ತಾಳೆ, ವಜ್ರ ಏನು ಇಷ್ಟು ದಪ್ಪ ಇರುತ್ತೇನು? ವಜ್ರ ಹಿಂಗಿರ್ತದೆ, ಕೋಹಿನೂರ್ ಥರ ಅದಿರ್ಬೋದು ಸಣ್ಣ ಪೆಟ್ಟಿಗೆಯಲ್ಲಿ, ಕೊನೆ ಪೆಟ್ಟಿಗೆಯಲ್ಲಿ. ಅದನ್ನು ಬಿಚ್ಚು ಅಂತಾಳೆ. ಅದನ್ನೂ ಬಿಚ್ಚಿದಾಗ ಅದರಲ್ಲಿ ಒಂದು ಕಾಗದದ ಮಡಿಕೆ ಇರ್ತದೆ, ಫೋಲ್ಡರ್, ಅದನ್ನು ಬಿಚ್ಚು ಅಂತಾಳೆ. ಅದನ್ನು ಬಿಚ್ಚಿದಾಗ ಅದರಲ್ಲಿ ಒಂದು ಚಿಟಿಕೆ ಮಣ್ಣು ಇರ್ತದೆ, ಮೃತ್ತಿಕೆ. ಓಹೋ, ಈ ಮಣ್ಣಿ ಪೂಜೆ ಮಾಡ್ತಾ ಇದೀಯಾ, ನೀನು ಬಹಳ ಜ್ಞಾನಿ ಅಂತ ನಾನು ಅಂದ್ಕೊಂಡಿದ್ದೆ. ನಿನಗೆ ನೋಡಿದ್ರೆ ಇನ್ನೂ ಆ ಭೂಮಿಯ ಮೇಲಿನ ಮಣ್ಣಿನ ಮೇಲಿನ ವ್ಯಾಮೋಹ ಹೋಗಿಲ್ವೋ? ಮಣ್ಣಿಗೆ ಪೂಜೆ ಮಾಡ್ತಾ ಇದೆಯೋ, ಆ ಧೂಳಿಗೆ ಪೂಜೆ ಮಾಡ್ತಾ ಇದೀವಿ. ಆವಾಗ ಕೃಷ್ಣನ ಒಂದು ತಾಳ್ಮೆ, ಅದಕ್ಕೂ ಒಂದು ಸಹನೆ ಇರ್ತದಲ್ಲ, ಆ ಸಹನೆ ಎಲ್ಲೇ ಮೀರಿ ಕೋಪ ಬಂದು ಆ ಸತ್ಯಭಾಮೆ ಕಪಾಳಕ್ಕೆ ಬಾರಿಸ್ತಾನೆ. ಮೂರ್ಖಳೆ, ನಿನ್ನ ಕಣ್ಣಿಗೆ ಅದು ಏನು ಮಣ್ಣಿನ ಧೂಳು ಅಂತ ಕಾಣತ್ತಾ? ಹೇಳ್ತೀನಿ ಕೇಳು. ಅದು ನನ್ನ ಗುರುಗಳ ಪಾದಧೂಳಿ. ನಾನು ಹೇಳಿ ಕೇಳಿ ರಾಕ್ಷಸಿ ಪುತ್ರ, ಅಂದರೆ ದೇವಕಿ ಪುತ್ರ ನಾನು. ನಮ್ಮ ಅಪ್ಪನ ಕಡೆಯಿಂದ ರಾಕ್ಷಸ ಅಲ್ಲ, ಅಮ್ಮನ ಕಡೆಯಿಂದ ರಾಕ್ಷಸ. ಹಾಗಾಗಿ ನನಗೆ ಹುಟ್ಟತಾನೆ ರಾಕ್ಷಸಿ ಗುಣಗಳು ಬಂದಿತ್ತು. ಏನು ಜಾರ, ಚೋರ, ಅನೃತ, ಈ ಗುಣಗಳೆಲ್ಲ ನಮ್ಮ ಅಮ್ಮನ ಕಡೆಯಿಂದ ಬಂದಿತ್ತು. ನಮ್ಮ ಮಾವ ಯಾರು? ಕಂಸ ಯಾರು? ರಾಕ್ಷಸ. ಅಂದರೆ ಒಂದು ಕಡೆಯಿಂದ ನನ್ನ ರಾಕ್ಷಸನು. ಹಾಗಾಗಿ ಆ ರಾಕ್ಷಸಿ ಗುಣಗಳನ್ನೆಲ್ಲ ಬಿಡಿಸಿ ನನ್ನನ್ನು ದೇವಮಾನವನನ್ನಾಗಿ ಮಾಡಿದ್ದು ನನ್ನ ಗುರುಗಳು. ಅವರಿಗೆ ಆ ಕೀರ್ತಿ ಹೋಗಬೇಕು. ಹಾಗಾಗಿ ಅವರ ಸ್ಮರಣಾರ್ಥವಾಗಿ ಅವ್ರ ಪಾದಧೂಳಿಯನ್ನು ಇಟ್ಕೊಂಡು ಪೂಜೆ ಮಾಡ್ತೀನಿ ಅಂದಾಗ ಆ ಸತ್ಯಭಾಮೆಯ ಅಹಂಕಾರ ಎಲ್ಲ ಎದು ಹೋಗ್ತದೆ. ಆವಾಗ ಈಕೆ ಕೃಷ್ಣನ ಪಾದಕ್ಕೆ ಬಿದ್ದು ತಪ್ಪಾಯಿತು ಅಂತ ಕ್ಷಮೆ ಕೇಳಿ ಸತ್ಯಭಾಮೆ ಕೇಳ್ತಾಳೆ, ಕೃಷ್ಣ, ಇಷ್ಟು ದಿವಸ ನಿನ್ನ ದೇಹದ ಮೇಲೆ ನನಗೆ ಆಸೆ ಇತ್ತು, ನಿನ್ನ ರಾಜ್ಯದ ಮೇಲೆ ಆಸೆ ಇತ್ತು, ನಿನ್ನ ವಜ್ರ ವೈಡೂರ್ಯಗಳ ಮೇಲೆ, ನಿನ್ನ ಸಂಪತ್ತಿನ ಮೇಲೆ ಆಸೆ ಇತ್ತು. ಅದೆಲ್ಲವೂ ನಿನ್ನ ಪಾದಕ್ಕೆ ಹಾಕ್ತಾ ಇದ್ದೀನಿ. ಇವತ್ತಿಂದ ಆಚೆ ನಿನ್ನ ಜ್ಞಾನದಲ್ಲಿ ನನಗೆ ಪಾಲು ಕೊಡು ಅಂತ ಕೇಳ್ತಾಳೆ. ಅವತ್ತಿಂದ ಆಚೆ ಕೃಷ್ಣ ಆಕೆಗೆ ನಿತ್ಯ ತನ್ನ ಗುರುಗಳು ಏನು ಹೇಳ್ಕೊಟ್ಟಿದ್ರು ಅದನ್ನು ಹೇಳ್ಕೊಡ್ತಾನೆ. ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಗುರೋರಧಿಕಂ ಗುರು ದೇವರಿಗೆ ಸಮ, ದೇವರಿಗೂ ಮೀರಿದವನು, ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ಅಂತ ಈ ವೇದಗಳು ಹೇಳ್ತವೆ. ಹಾಗಾಗಿ ಕೃಷ್ಣನಂತವನು ಕೂಡ ಆ ಗುರುವನ್ನು ಪೂಜಿಸ್ತಿದ್ದ, ರಾಮನಂತವನು ಪೂಜಿಸಿದ್ದ, ಆಂಜನೇಯನ ಗುರು ಸೂರ್ಯದೇವರು. ಹೀಗೆ ಏನು ಜಗತ್ತಲ್ಲಿ ಶ್ರೇಷ್ಠತೆಯನ್ನು ಕಂಡಂತಹ ಶ್ರೇಷ್ಠರು ಅನಿಸ್ಕೊಂಡಂಥ ಎಲ್ಲ ಸಂತರಿಗೆ, ಎಲ್ಲ ಯೋಗಿಗಳಿಗೆ, ಎಲ್ಲ ಜ್ಞಾನಿಗಳಿಗೆ ಪರಮಹಂಸ ಯೋಗಾನಂದರ ಗುರು ಯಾರು? ಯುಕ್ತೇಶ್ವರಗಿರಿ. ವಿವೇಕಾನಂದರ ಗುರು ಯಾರು? ರಾಮಕೃಷ್ಣ ಪರಮಹಂಸ.
ಗುರುಪೂರ್ಣಿಮೆಯ ವಿಶೇಷವಾದ ಶುಭಾಶಯಗಳನ್ನು ಹೇಳ್ತಾ ಆ ಗುರು ಕರುಣಾಮಯಿ ನಿಮ್ಮೆಲ್ಲರಿಗೂ ಆಯುರಾರೋಗ್ಯವನ್ನು ಅಷ್ಟೈಶ್ವರ್ಯವನ್ನು ಕರುಣಿಸಲಿ, ನಿಮ್ಮ ಅಜ್ಞಾನ ತೊಲಗಿಸಲಿ, ನಿಮ್ಮೊಳಗಡೆ ಸುಜ್ಞಾನ ದೀಪ ಬೆಳಗಲಿ ಅಂತ ಹಾರೈಸ ವಿರಮಿಸ್ತೇನೆ. ಶುಭವಾಗಲಿ. ಧನ್ಯವಾದಗಳು.